ಹಲೋ ಸ್ನೇಹಿತರೆ, ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲದ ಸಂಭ್ರಮ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ವಿಶೇಷ ಸಿಹಿ ಶೇಂಗಾ ಮತ್ತು ಎಳ್ಳಿನ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಎಳ್ಳು, ಬೆಲ್ಲ, ಶೇಂಗಾ ಇದು ಚಳಿಗಾಲಕ್ಕೆ ಬಹಳ ಒಳ್ಳೆಯದು, ಬಹಳ ರುಚಿಯಾಗಿರುತ್ತೆ. ಸ್ವಲ್ಪನೂ ಮೈದಾ ಉಪಯೋಗಿಸದೆ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಶೇಂಗಾನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ಪೂರ್ತಿಯಾಗಿ ಹೊಟ್ಟನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಳ್ಳನ್ನು ಜರಡಿಗೆ ಹಾಕಿ ಚೆನ್ನಾಗಿ ತೊಳೆದು ಸಣ್ಣ ಉರಿಯಲ್ಲೇ ಚಟಪಟ ಅಂತ ಸಿಡಿಯೋ ತನಕ ಹುರಿದಿಟ್ಕೋಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ತಪ್ಪದೆ ಶೇರ್ ಮಾಡಿ. ಎಳ್ಳು, ಬೆಲ್ಲ, ಶೇಂಗಾದ ಮಿಶ್ರಣನೇ ಬಹಳ ರುಚಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಗಸಗಸೆ ಹಾಕೋದ್ರಿಂದ ಹೋಳಿಗೆಗೊಂದು ವಿಶೇಷ ರುಚಿ. ನಾನಿಲ್ಲಿ 2-3 ಟೀ ಸ್ಪೂನಷ್ಟು ಗಸಗಸೆಯನ್ನು ಚೆನ್ನಾಗಿ ತೊಳೆದು ಸಣ್ಣ ಉರಿಯಲ್ಲಿ ಚಟಪಟ ಅಂತ ಸಿಡಿಯೋ ತನಕ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ಹೋಳಿಗೆಗೆ ಹಿಟ್ಟು ಅಥವಾ ಕಣಕವನ್ನು ಕಲಸಿ ಇಟ್ಕೊಳ್ಳೋಣ. ದೊಡ್ಡ ಬಟ್ಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1.5 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಿದ್ದೀನಿ. ಬರೀ ಗೋಧಿ ಹಿಟ್ಟಲ್ಲೇ ಮಾಡಬಹುದು ಅಥವಾ ಬರೀ ಚಿರೋಟಿ ರವಾದಲ್ಲೂ ಮಾಡಬಹುದು. ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು, 1.5 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1-2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಬದಲು ಗೋಧಿ ಹಿಟ್ಟು ಅಥವಾ ಚಿರೋಟಿ ರವೆನ ಉಪಯೋಗಿಸಿ ಹೋಳಿಗೆ ಮಾಡಿದರೂ ಬಹಳ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹುಡಿ ಹಿಟ್ಟು, ಉಪ್ಪು, ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಹೀಗೆ ಸ್ವಲ್ಪ ಮೃದುವಾಗಿ ಹದವಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಸಿದ ಕೂಡಲೇ ಹೋಳಿಗೆ ಮಾಡೋದಕ್ಕಾಗಲ್ಲ. ಕಲಸಿದ ಹಿಟ್ಟು ಸ್ವಲ್ಪ 1 ಗಂಟೆ ಆದರೂ ನೆನೆಬೇಕು. ಮೇಲೆ ಸ್ವಲ್ಪ ತುಪ್ಪ ಸವರಿ ಒಂದು ಬಟ್ಲನ್ನು ಮುಚ್ಚಿ ಇಟ್ಟಿದ್ದೀನಿ. ಹಿಟ್ಟು ನೆನೆಯೋದ್ರೊಳಗೆ ಹೂರಣ ತಯಾರು ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಹುರಿದಿರೋ ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ಸಣ್ಣ ಉರಿಯಲ್ಲೇ ಹುರಿದು ತುಂಬ ಕೆಂಪಾಗೋ ತನಕ ಹುರಿಬಾರ್ದು. ನಂತರ ಹೊಟ್ಟನ್ನು ಪೂರ್ತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. 2 ಕಪ್ ಇದೆ. 2 ಕಪ್ ಹುರಿದಿರೋ ಶೇಂಗಾ ಮತ್ತು 1 ಕಪ್ ಹುರಿದಿರೋ ಎಳ್ಳಿದೆ. ಇದಕ್ಕೆ 2.5 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಗಟ್ಟಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರೋದು. ಬೆಲ್ಲನ ಪಾಕ ಮಾಡೋದಿಲ್ಲ, ಮತ್ತು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡೋದ್ರಿಂದ ಗಟ್ಟಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಹಾಗೆ ಸ್ವಲ್ಪ ಹುರಿದಿರೋ ಗಸಗಸೆ ಮತ್ತು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಶೇಂಗಾ ಮತ್ತು ಎಳ್ಳು ಸೇರಿ 3 ಕಪ್ ಇದೆ. ಇದಕ್ಕೆ 2.5 ಕಪ್ಪಷ್ಟು ಬೆಲ್ಲ ಹಾಕಿದರೆ ಹೋಳಿಗೆ ಸಿಹಿ ಹದವಾಗಿರುತ್ತೆ, ತುಂಬ ಜಾಸ್ತಿ ಸಿಹಿ ಅನಿಸೋದಿಲ್ಲ. ಮಿಕ್ಸಿ ಜಾರಿಗೆ ಹುರಿದಿರೋ ಶೇಂಗಾ ಮತ್ತು ಎಳ್ಳನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮಿಕ್ಸಿನ ಕಂಟಿನ್ಯೂಸ್ ಆಗಿ ರನ್ ಮಾಡಬಾರ್ದು, ಪಲ್ಸ್ ಮೋಡಲ್ಲಿ ಅಂದರೆ ಆನ್ ಆಫ್ ಮಾಡ್ತೇನೆ ಪುಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಶೇಂಗಾ ಮತ್ತು ಎಳ್ಳಲ್ಲಿ ಜಿಡ್ಡಿನಂಶ ಇರೋದ್ರಿಂದ ಮುದ್ದೆ ಆಗೋಗುತ್ತೆ, ಪುಡಿ ಆಗಲ್ಲ, ಅದು ಚೆನ್ನಾಗಾಗಲ್ಲ. ನಾನಿಲ್ಲಿ ದೊಡ್ಡ ಜಾರಿಗೆ ಪೂರ್ತಿ ಶೇಂಗಾ ಮತ್ತು ಎಳ್ಳನ್ನು ಹಾಕಿ ಪುಡಿ ಮಾಡಿಕೊಂಡೆ. ಇದರ ಬದಲು ಮಿಕ್ಸಿಲಿ ಸಣ್ಣ ಜಾರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಶೇಂಗಾ ಮತ್ತು ಎಳ್ಳಿನ ಪುಡಿನ ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನೂ ಪುಡಿ ಮಾಡ್ಕೋಬೇಕು. ಇದರಲ್ಲಿ ಅರ್ಧದಷ್ಟು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲನ ಕಾಯಿಸಿ ಪಾಕ ನೋಡೋ ಕೆಲಸ ಇಲ್ಲ. ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಎಳ್ಳು ಮತ್ತು ಶೇಂಗಾದ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಉಳಿದಿರೋ ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಳ್ಳು, ಬೆಲ್ಲ, ಶೇಂಗಾ, ಗಸಗಸೆ, ಏಲಕ್ಕಿ ಪುಡಿ ಇವೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದರೆ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರೋ ಹೂರಣ ತಯಾರಾಯಿತು. ಇದಕ್ಕೆ ಸ್ವಲ್ಪನೂ ನೀರು ಸೇರಿಸಿಲ್ಲ. 1 ವಾರ 15 ದಿನದವರೆಗೂ ಸ್ಟೋರ್ ಮಾಡಿಟ್ಟು ನಮಗೆ ಬೇಕಾದಾಗ ಹೋಳಿಗೆ ಮಾಡ್ಕೋಬೋದು. ಶೇಂಗಾ, ಎಳ್ಳು, ಬೆಲ್ಲದ ಮಿಶ್ರಣನ ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ. ಅರ್ಧ ಗಂಟೆ ನಂತರ ನೋಡಿ ಎಷ್ಟು ಗಟ್ಟಿಯಾಗಿದೆ, ಹುಡಿಯಾಗಿದೆ. ಈಗ 1-2 ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನು ಹಾಕ್ತಿದ್ದೀನಿ. ಬಿಸಿ ನೀರನ್ನೇ ಹಾಕಬೇಕು, ತಣ್ಣಗಿರೋ ನೀರನ್ನು ಹಾಕಬಾರ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೋಳಿಗೆ ಮಾಡೋದಕ್ಕೆ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಎಳ್ಳು ಮತ್ತು ಶೇಂಗಾದ ಹೋಳಿಗೆಯನ್ನು ಸಣ್ಣದಾಗಿ ಪೂರಿ ಮಾಡ್ತೀವಲ್ಲ, ಪೂರಿಗಿಂತ ಸ್ವಲ್ಪ ದೊಡ್ಡ ಹೋಳಿಗೆ ಮಾಡ್ತಾರೆ ಅಷ್ಟೇ. ಅದಕ್ಕೆ ನಾನಿಲ್ಲಿ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅಂಗೈಗೆ ಸ್ವಲ್ಪ ತುಪ್ಪ ಸವರಿ ಸಣ್ಣ ಕಣಕದ ಹಿಟ್ಟನ್ನು ತಗೊಂಡು ಕೈಯಿಂದನೇ ಹೀಗೆ ತಟ್ಟಿ ಶೇಂಗಾ, ಎಳ್ಳು, ಬೆಲ್ಲದ ಹೂರ್ಣದ ಉಂಡೆಯನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿಟ್ಟು ಹೀಗೆ ಮಡಿಸೋದು. ಮೇಲೆ ಮತ್ತು ಜಾಸ್ತಿ ಉಳಿದಿರೋ ಕಣಕದ ಹಿಟ್ಟನ್ನು ಹೀಗೆ ತೆಗೆದಿಟ್ಕೋಬೇಕು. ಇದಕ್ಕೆ ಸ್ವಲ್ಪ ಹುಡಿ ಹಿಟ್ಟು, ಗೋಧಿ ಹಿಟ್ಟನ್ನು ಹಾಕಿ ಸುಲಭವಾಗಿ ಲಟ್ಸ್ಬೋದು. ಸ್ವಲ್ಪನೂ ಹರಿಯೋದಿಲ್ಲ, ಮುರಿಯೋದಿಲ್ಲ. ಬೇಗ ಹೋಳಿಗೆನ ಲಟ್ಸಿ ಇಟ್ಕೋಬೋದು. ಹೋಳಿಗೆಯನ್ನು ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಹೋಳಿಗೆ ಬೇಯೋದ್ರೊಳಗೆ 3-4 ಹೋಳಿಗೆಯನ್ನು ಲಟ್ಸಿ ಇಟ್ಕೋಬಹುದು. ಸಣ್ಣ ಉರಿಯಲ್ಲಿ ಕಾವಲಿ ಕಾಯ್ತಾ ಇದೆ. ಹೋಳಿಗೆಯನ್ನು ಚಪಾತಿ ಲಟ್ಸೋ ಹಾಗೆ ಸುಲಭವಾಗಿ ಮಣೆ ಮೇಲೆ ಲಟ್ಸ್ಬೋದು. ನೋಡಿ, ಸ್ವಲ್ಪನೂ ಹರಿಯೋದಿಲ್ಲ, ಮುರಿಯೋದಿಲ್ಲ. ಈಗ ಇದನ್ನು ಕಾಯ್ತಾ ಇರೋ ಕಾವಲಿ ಮೇಲೆ ಹಾಕ್ತಿದ್ದೀನಿ. ಸ್ವಲ್ಪ ಉಬ್ಬಿ ಬಂದ ನಂತರ ತಿರುವಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು. ಬೇಯಿಸೋದಕ್ಕೆ ಎಣ್ಣೆ, ತುಪ್ಪ ಏನೂ ಹಾಕೋದು ಬೇಡ.
ಕಾವಲಿಗೆ ಹಾಕಿ ಸ್ವಲ್ಪ ಹೊತ್ತಿಗೆ ಉಬ್ಬಿ ಬರುತ್ತೆ. ನಂತರನೇ ಇದನ್ನು ತಿರುವಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು. ಎರಡೂ ಬದಿಯಲ್ಲೂ ಹೊಂಬಣ್ಣ ಬರೋ ತನಕ ಬೇಯಿಸಿದರೆ ಎಳ್ಳು ಮತ್ತು ಶೇಂಗಾದ ಹೋಳಿಗೆ ತಯಾರಾಯಿತು. ಇದೇ ರೀತಿ ಉಳಿದಿರೋ ಹಿಟ್ಟು ಹೂರಣದಲ್ಲಿ ಒಂದೊಂದಾಗಿ ಹೋಳಿಗೆನ ಲಟ್ಟಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಸುಮಾರು 30 ಹೋಳಿಗೆಯನ್ನು ಮಾಡ್ಬೋದು. ಶೇಂಗಾ ಎಳ್ಳು 3 ಕಪ್ ಇದ್ದರೆ 2.5 ಕಪ್ ಬೆಲ್ಲ, 2.5 ಕಪ್ ಹಿಟ್ಟು, ಈ ಪ್ರಮಾಣ ಸರಿಯಾಗತ್ತೆ. ಹೂರಣ ಜಾಸ್ತಿ ಅಥವಾ ಕಣಕ ಜಾಸ್ತಿ ಆಗೋದಿಲ್ಲ. ಪ್ರತಿಯೊಂದು ಹೋಳಿಗೆಯೂ ಚೆನ್ನಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬಂದಿದೆ. ಹೋಳಿಗೆಯನ್ನು ಬಹಳ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು, ಹಾಳಾಗೋದಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ತಪ್ಪದೆ ಶೇರ್ ಮಾಡಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.